ನಾವಿವತ್ತು ಒನ್ ಡೇ ಟ್ರಿಪ್ಪಿಗೆ ಚನ್ನಪಟ್ಟಣ ಹೋಗ್ತಾ ಇದ್ದೀವಿ. ಚನ್ನಪಟ್ಟಣದಲ್ಲಿ ನಾವು ಫಸ್ಟ್ ಹೋಗಿದ್ದು ಅಪ್ರಮೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಅಂಬೆಗಾಲಿನ ಕೃಷ್ಣ ಕೂಡ ಇದ್ದಾನೆ. ಹಾಗೆಯೇ ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಂತ ಅಂದರೆ, ಇಲ್ಲಿ ನೀವು ಬಂದು ಬೇಡ್ಕೊಂಡ್ರೆ ಮಗು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗೆ ತೊಟ್ಲು ತಂದು ಕಟ್ಟಬೇಕು ಅನ್ನೋ ನಂಬಿಕೆ ಕೂಡ ಇದೆ. ನಾವಿಲ್ಲಿ ಹೋಗೋಷ್ಟೊತ್ತಿಗಾಗಲೇ ಇಲ್ಲಿ ಆಲ್ರೆಡಿ ಪ್ರಸಾದ ರೆಡಿ ಇತ್ತು. ಸೊ ನಾವು ಅಲ್ಲೇ ಊಟ ಮಾಡಿದ್ವಿ. ಅಲ್ಲಿ ಅಮೃತದರ್ಶಿನಿ ಅಂತ ಒಂದು ಅಯ್ಯಂಗಾರಿ ಮೆಸ್ ಕೂಡ ಇದೆ. ಪುಳಿಯೋಗರೆ, ಗೊಜ್ಜು, ಚಕ್ಲಿ, ನಿಪ್ಪಟ್ಟು ಎಲ್ಲದೂ ಸಿಗ್ತದೆ ಅಲ್ಲಿ. ಅಲ್ಲಿಂದ ನಾವು ಸೀದಾ ಫ್ಯಾಕ್ಟ್ರಿ ವಿಸಿಟ್ಗೆ ಅಂತ ಬಂದ್ವಿ. ಚನ್ನಪಟ್ಟಣಕ್ಕೆ ಬಂದಮೇಲೆ ಫ್ಯಾಕ್ಟ್ರಿ ವಿಸಿಟ್ ಮಾಡದೇ ಇರೋಕ್ಕಾಗತ್ತಾ? ಸೊ ಅಲ್ಲಿ ಹೇಗೆ ಬೊಂಬೆ ತಯಾರಾಗುತ್ತೆ, ಅದು ಹೇಗೆ ಯಾವ ವುಡ್ನ ಯೂಸ್ ಮಾಡ್ತಾರೆ ಎಲ್ಲ ಕೂಡ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಬಂದಿದ್ದಂತಹ ಟೈ ಫ್ಯಾಕ್ಟ್ರಿ ಹೆಸರು ಭಾರತ್ ಟೈ ಫ್ಯಾಕ್ಟ್ರಿ ಅಂತ. ಸೊ ಅವ್ರದ್ದು ಔಟ್ಲೆಟ್ ಕೂಡ ಇದೆ, ನೀವು ಅಲ್ಲಿ ಶಾಪ್ ಕೂಡ ಮಾಡಬಹುದು. ಹಾಗೆಯೇ ಅಲ್ಲಿಂದ ನಾವು ನೆಕ್ಸ್ಟು ನಮ್ಗೆ ಏನಾಗೋಯ್ತು ಅಂತಂದರೆ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ಲಾಂಗ್ ವೀಕೆಂಡ್ ಇದರಿಂದ. ಸೊ ಇನ್ನೊಂದು